ಸೋಮವಾರಪೇಟೆ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಸವನ್ನು ಎಸೆಯುವವರನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ಸೂಚನೆ ನೀಡಿದರು. ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಸೇರಿದ ಜಾಗದಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯ ವಿಲೇವಾರಿಗೆ ಕ್ರಮ ತೆಗೆದುಕೊಂಡು ಬಳಿಕ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಅವರೊಂದಿಗೆ ಕಸ ವಿಲೇವಾರಿಯ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಿದರು. ಪಟ್ಟಣದ ಸ್ವಚ್ಛತೆಗೆ ಸಾರ್ವಜನಿಕರು ಕೈಜೋಡಿಸಬೇಕು. ರಸ್ತೆ ಬದಿಯಲ್ಲಿ ಕಸವನ್ನು ಎಸೆದರೆ ಇಡೀ ಪರಿಸರ ಗಬ್ಬೆದ್ದು ನಾರುತ್ತೆ. ಸಾಂಕ್ರಾಮಿಕ ರೋಗಗಳು ಹರಡಿ ದೊಡ್ಡ ಮಟ್ಟದ ಸಮಸ್ಯೆಯಾಗುತ್ತೆ. ಈ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ತೆರಳುತ್ತಾರೆ. ಅನೇಕ ಕುಟುಂಬಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಕಷ್ಟವನ್ನು ನಾವೆಲ್ಲರೂ ಕೇಳಿಸಿಕೊಳ್ಳಬೇಕಾಗಿದೆ ಎಂದರು. ಪ್ರತಿದಿನ ಒಣಕಸ ಹಾಗೂ ಹಸಿ ಕಸ ಸಂಗ್ರಹಕ್ಕೆ ಪಂಚಾಯಿತಿ ವಾಹನ ತೆರಳುತ್ತಿದ್ದು, ಸಾರ್ವಜನಿಕರು ಕಸವನ್ನು ವಾಹನಕ್ಕೆ ಹಾಕಬೇಕು. ರಸ್ತೆ ಬದಿಯಲ್ಲಿ ಕಸ ಎಸೆಯುವವರು ಸಿಕ್ಕಿ ಬೀಳ್ತಾರೆ. ಕಾನೂನು ಕ್ರಮ ಖಂಡಿತ ಅಂತ ಮುಖ್ಯಾಧಿಕಾರಿ ಹೇಳಿದರು. ಗಾಡಿ ಹೋಯ್ತಾ ಕಸ ಆಗ್ತಾ ಇಲ್ಲ. ಡಿಸ್ಪ್ಯಾಚಿಂಗ್ ಯೂನಿಟ್ ಅದು. ಇದು ನಾವು ಒಂದು ಕಡೆಯನ್ನು ಯಾರೋ ಒಬ್ಬರನ್ನ ಸಿಕ್ಕಾಕೊಂಡವ್ರೆ, ಅವ್ರು ಬಂದು ಅಲ್ಲಿ ಡಂಪಿಂಗ್ ಇಲ್ಲ, ಅಲ್ಲಿ ಸೆಗ್ರಿಗೇಟ್ ಮಾಡಿ ಹಾಕ್ತದೆ. ಅಂತಂದರೆ ಇದು ಆಗೋದಿಲ್ಲ. ಈ ಸಮಸ್ಯೆ ಇವ್ರು ಯಾರಾದ್ರೂ ಇವ್ರು ಓಪನ್ ಸೈಡ್ ನಮ್ಮನೆ ಮುಂದೆ ನಿಮ್ಮ ಮನೆ ಮುಂದೆ ಇವ್ರ ಪಾಪ ಡೈಲಿ ಇವ್ರ ಮನೆ ಇವ್ರು ಈ ಲಾಜ್ ಇದು ಬಾಡಿಗೆ ಮನೆಗಳು ಅವರು ಬನ್ಸಲ್ವ. ಈಗ ಇದು ಒಂದು ಪೊಲೀಸ್ ಇದೆ ಯೂನಿಟ್ ಹಾಕಿದ್ರೆ ದರ್ಶನ್ ಹಾಕ್ಕೊಂಡು ಒಂದು ಇದಾಗಿ ಆಮೇಲೆ ಯಾರಾದ್ರೂ ಸಿಕ್ಕಿದ್ರೆ ನಾನೇ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಸೇಟು ಆಗಿರ್ಬೋದು, ಇರ್ಬೋದು, ಅವ್ರನ್ನ ಫೈನ್ ಮಾಡೋದು ಜವಾಬ್ದಾರಿ ಇದರ ಆಧಾರಿತ ಸ್ಟೇಷನ್ ಇಲ್ಲ. ಸತ್ಯ ನಿರಂತರ ಹೇಳ್ತಾರೆ, ಈ ಥರ ನಾವು ಸೀರಿಯಸ್ ಕ್ರಮ ತಗೊಳ್ಳಿಲ್ಲ ಅಂದರೆ ಕಷ್ಟದ ಸಮಸ್ಯೆ ಜೀವನ ಬಗೆಹರಿಸಿಲ್ಲ. ಮಂಜಣ್ಣ ಇನ್ನು ನಮಗೆ ಫೋನ್ ಮಾಡ್ತಾರೆ, ಹಣ ಇಲ್ಲ ಅಂತ ಈ ಪಾಯಿಂಟ್ಗಳು ಹೇಳ್ತೀನಿ ಎಲ್ಲೆಲ್ಲಿ ಅಂತ. ಈಗ ಕನ್ನಡ ಎಲ್ಲಿ ಅಲ್ಲಿರೋದು ಡೈಪರ್ಸು ಅಂತ ಇದೆ. ಡೈಪರ್ ಎಲ್ಲ ಮನೆಯಿಂದ ಇಲ್ಲಿದೆಲ್ಲ ಕಚಡ ಬರ್ತಾ ಇದೆ. ಯಾರಾದ್ರಾಗಿರಲಿ ನಮ್ಮ ಡೆಲಿವರಿ ಎಲ್ಲ ನೋಡ್ತಾರೆ. ದರ್ಶನ್ ಆಮೇಲೆ ಕೃಷ್ಣಪ್ರಸಾದ್ ಈಗ ಒಂದು ನಿಮಿಷ, ಈಗ ಮುಂಚೆ ನಮ್ಮವರು ನಿಮ್ಮವರು ಅಂತ ಅಂದ್ಕೊಂಡು ನಾವು ಎದುರುಕೊಂಡು ಜನಕ್ಕೆ ತೊಂದರೆ ಆಮೇಲೆ ಗಾಡಿಗೆ ಆಮೇಲೆ ಒಂದು ನಿಮಿಷ, ಈಗ ಗಾಡಿ ಟೈಮಿಂಗ್ ಏನು ನಮ್ಮದು ಒಂದು ಗಾಡಿ ಕೊಡಿಸಿ ಹೇಳಿದ್ರಲ್ಲ ಯಾವ್ದು ಹಾಕೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ಪ್ರಮುಖರಾದ ಡಿಯು ಕಿರಣ್, ಶೀಲಾ ಡಿಸೋಜಾ, ಎಂಎ ರುಬೀನಾ, ಮಂಜುಳಾ, ಜನಾರ್ದನ್, ಮೀನಾಕುಮಾರಿ, ಶಾಸಕರ ಆಪ್ತ ಸಹಾಯಕ ಚೆರಿಯಮನೆ ದಿಗಂತ್, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಈ ಸಂದರ್ಭ ಪಾಲ್ಗೊಂಡಿದ್ದರು.